ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೆಲುಗಿನ ಅತ್ಯಂತ ಭಯಾನಕವಾದ ಅರುಂಧತಿ ಸಿನಿಮಾದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಅರುಂಧತಿ ಈ ಸಿನಿಮಾವು 2009ರಲ್ಲಿ ಬಿಡುಗಡೆಯಾದ ಅತ್ಯಂತ ಹಾರರ್ ಥ್ರಿಲ್ಲರ್ ಸಿನಿಮಾವಾಗಿದೆ. ಚಿತ್ರದಲ್ಲಿ ಅನುಷ್ಕಾ ಶೆಟ್ಟಿಯು ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಇತರ ಪ್ರಮುಖ ಪಾತ್ರಗಳಲ್ಲಿ ಸೋನು ಸೂದ್ ಮತ್ತು ಅರವಿಂದ್ ಅಭಿನಯಿಸಿದ್ದಾರೆ. ಇದು ಆಧುನಿಕತೆ ಮತ್ತು ಪ್ರಾಚೀನತೆಯ ನಡುವಿನ ಸಂಘರ್ಷದ ಪ್ರೀತಿ ಮತ್ತು ತೀರ್ಪಿನ ಕಥೆಯಾಗಿದೆ. ಅರುಂಧತಿ ಈ ಚಿತ್ರವು ಗದ್ವಾಲ್ ಎಂಬ ಗಡಿನಾಡಿನ ರಾಜವಂಶೀಯ ಅರಮನೆಯಲ್ಲಿ ನಡೆಯುವ ಕಥೆಯಾಗಿದೆ. ಈ ಅರಮನೆಯು ಶತಮಾನಗಳಿಂದಲೇ ತನ್ನ ಭವ್ಯತೆಯನ್ನು ಕಾಪಾಡಿಕೊಂಡು ಬಂದಿರುತ್ತದೆ. ರಾಜವಂಶದ ಪ್ರಕಾರ ಇದರಲ್ಲಿ ಪ್ರಜಾಪ್ರಿಯರಾಗಿ ಶಿಸ್ತು ಮತ್ತು ಶಾಂತಿಯುತವಾಗಿ ಆಡಳಿತ ನಡೆಸಿದ ಓರ್ವ ಮಿತ್ರವಂದನ ದೇವಿಯು ದೇವರಂತೆ ಪೂಜಿಸಲ್ಪಟ್ಟಿದ್ದರು. ಇದರಲ್ಲಿ ಅರುಂಧತಿಯು ಗದ್ವಾಲ್ ರಾಜವಂಶದ ವಂಶಸ್ಥರಲ್ಲಿ ಒಬ್ಬಳಾಗಿರುತ್ತಾಳೆ. ಆಕೆಯ ಮದುವೆ ನಿಶ್ಚಯದ ಜೊತೆ ಕೂಡ ಈ ಕಥೆ ಮುಂದುವರಿಯುತ್ತದೆ. ಮದುವೆಯ ನಿಶ್ಚಯಕ್ಕೆ ಸಂಬಂಧಪಟ್ಟ ಆಚರಣೆಗಳಿಗಾಗಿ ಅರುಂಧತಿ ತನ್ನ ಹುಟ್ಟೂರಿಗೆ ತೆರಳುತ್ತಾಳೆ. ಇಲ್ಲಿಯವರೆಗೂ ಎಲ್ಲ ಸಂತೋಷವಾಗಿ ಸರಾಗವಾಗಿ ನಡೆಯುತ್ತದೆ. ಆದರೆ ಹಳೆಯ ಅರಮನೆಗೆ ಭೇಟಿ ನೀಡಿದಾಗ ಅಪಾಯಕರ ರಹಸ್ಯಗಳನ್ನು ಅನಾವರಣಗೊಳಿಸುವ ಆಕೆಯ ಪ್ರಯಾಣ ಪ್ರಾರಂಭವಾಗುತ್ತದೆ. 1 ಶತಮಾನ ಹಿಂದಿನ ಕಥೆಯ ಪ್ರಕಾರ ಅರಮನೆಯಲ್ಲಿ ಅವಳಿ ಭವ್ಯ ನಾಟಕವಾಗಿತ್ತು. ಅರುಂಧತಿ ತನ್ನ ಪರಂಪರೆಯ ವಂಶವನ್ನೇ ಪ್ರತಿನಿಧಿಸುವ ವ್ಯಕ್ತಿಯಾಗಿದ್ದಳು. ಆದರೆ ಆಕೆಯ ಸೋದರ ಮನೆಯವನು ಪಶುಪತಿ ಎಂಬ ಪಶು ಸ್ವಭಾವದ ತನ್ನ ಕ್ರೌರ್ಯದ ಮೂಲಕ ರಾಜವಂಶ ಕುಟುಂಬಕ್ಕೆ ರಾಕ್ಷಸನಾಗಿದ್ದನು. ತನ್ನ ದುರಾಚಾರಗಳಿಂದಾಗಿ ಪಶುಪತಿಯು ದೇವಿಯ ಶಾಪಕ್ಕೆ ಗುರಿಯಾಗಿ ಆ ಶಾಪದಿಂದಾಗಿ ಅವನು ಶತಮಾನಗಳ ಕಾಲ ದಬ್ಬಾಳಿಕೆಗೆ ಒಳಗಾಗುತ್ತಾನೆ. ಆಧುನಿಕ ಕಾಲದಲ್ಲಿ ಪಶುಪತಿಯು ತನ್ನ ಶಾಪದಿಂದ ಮುಕ್ತನಾಗುವ ಪ್ರಯತ್ನವನ್ನು ಮಾಡುತ್ತಾನೆ. ಈ ಸಂದರ್ಭದಲ್ಲಿ ಅರುಂಧತಿಯು ಅವನ ಮಾರ್ಗಕ್ಕೆ ಅಡ್ಡಿಯಾಗುತ್ತಾಳೆ. ಅವಳು ತನ್ನ ಪೂರ್ವಜ ದೇವಿಯಂತೆಯೇ ಬಲಿಷ್ಠ, ಶಕ್ತಿಶಾಲಿ ಮತ್ತು ಧೈರ್ಯಶಾಲಿಯಾಗಿರುತ್ತಾಳೆ. ಅರುಂಧತಿ ಮತ್ತು ಪಶುಪತಿಯ ನಡುವಿನ ಸಂಘರ್ಷದ ಕೇಂದ್ರಬಿಂದು ನೆನಪುಗಳು ಮತ್ತು ಭವಿಷ್ಯವನ್ನು ಆಧರಿಸಿ ಕಥೆ ಚುರುಕುಗೊಳಿಸುತ್ತದೆ. ಅರುಂಧತಿ ತನ್ನ ಶಕ್ತಿ ಮತ್ತು ತಂತ್ರಗಳಿಂದ ಪಶುಪತಿಯನ್ನು ಎದುರಿಸುತ್ತಾಳೆ. ಈ ಸಂದರ್ಭದಲ್ಲಿ ಆಕೆಯ ಹಳೆಯ ಜನ್ಮದ ಸ್ಮೃತಿಗಳು ಪುನಃ ತಲುಪುತ್ತದೆ. ಪಶುಪತಿ ತನ್ನ ಶಾಪವನ್ನು ಮುಗಿಸಲು ಆಯ್ಕೆ ಮಾಡಿದ ಮಾರ್ಗಗಳು ಮತ್ತು ಅವನ ಕ್ರೌರ್ಯವು ಪುನಃ ಅವನನ್ನೇ ಸಜೀವ ಶಾಪವಾಗಿ ಮಾಡುತ್ತದೆ. ಈ ಕಥೆಯ ಮತ್ತೊಂದು ಮುಖ್ಯ ಅಂಶ ಎಂದರೆ ದೇವಿಯ ಭಕ್ತಿಯು ಹೇಗೆ ಕಟ್ಟುಹಾಕುತ್ತದೆ ಮತ್ತು ಶಕ್ತಿಯು ಜಾತ್ಯತೀತವಾಗಿದೆ ಎಂಬುದು. ಅಂತಿಮ ಸಂಘರ್ಷದಲ್ಲಿ ಅರುಂಧತಿ ತನ್ನ ಶಕ್ತಿಯನ್ನು ಸಂಪೂರ್ಣ ಬಳಸಿಕೊಂಡು ಪಶುಪತಿಯನ್ನು ನಾಶ ಮಾಡುತ್ತಾಳೆ. ಈ ಹೋರಾಟದಲ್ಲಿ ಅವಳ ಧೈರ್ಯ, ಸಹನೆ ಮತ್ತು ಶಕ್ತಿಯು ಪ್ರತಿಬಿಂಬಿತವಾಗುತ್ತದೆ. ಅರುಂಧತಿಯು ಅವಳ ಹಳೆಯ ಜನ್ಮದ ನ್ಯಾಯವನ್ನು ಮರುಸ್ಥಾಪಿಸುವಲ್ಲಿ ಯಶಸ್ವಿಯಾಗುತ್ತಾಳೆ. ಅರುಂಧತಿ ಸಿನಿಮಾವು ಕೇವಲ ಹಾರರ್ ಕಥೆ ಮಾತ್ರವಲ್ಲ, ಇದು ಮಹಿಳಾ ಶಕ್ತಿಯ ಕಥೆಯಾಗಿದೆ. ಪರಂಪರೆ, ಧೈರ್ಯ ಮತ್ತು ನ್ಯಾಯದ ಪರಾಕಾಷ್ಠೆಯು ಈ ಚಿತ್ರವನ್ನು ಮನಮೋಹಕಗೊಳಿಸುತ್ತದೆ. ಧನ್ಯವಾದಗಳು.